ವೀಕ್ಷಕರೇ, ಈ ಕಥೆಯನ್ನು ನೋಡುತ್ತಿರುವವರಿಗೆಲ್ಲರಿಗೂ ಒಂದು ಮನವಿಯನ್ನು ಮಾಡುತ್ತಿದ್ದೇನೆ. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡುತ್ತಿದ್ದೀರೋ ಅವರಿಗೆಲ್ಲರಿಗೂ ಧನ್ಯವಾದಗಳು. ಇನ್ನು ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ. ಏನು ನಮ್ಮಿಬ್ಬರ ಮದುವೆನ? ನಾನು ಯಾವಾಗ ಒಪ್ಪಿಕೊಂಡಿದ್ದೆ ಮದುವೆ ಆಗ್ತೀನಿ ಅಂತ? ನಿಮಗೆ ನೀವೇ ಡಿಸೈಡ್ ಮಾಡ್ತೀರಾ ಅಂತ ತೇಜಸ್ವಿ ಕೋಪದಿಂದ ಕೇಳಿದ್ರೆ, ಅದನ್ನೆಲ್ಲ ಮಾಡೋದು ನಿಮ್ಮಪ್ಪ, ನಾನಲ್ಲ. ನನ್ನನ್ನು ಕೇಳದೇನೆ ನನ್ನ ಮಗಳ ಜೊತೆ ಮದುವೆ ಫಿಕ್ಸ್ ಮಾಡಿದ್ದೀನಿ ಅಂತ ಅನೌನ್ಸ್ ಮಾಡಿದ್ದು ನಿಮ್ಮಪ್ಪ. ಆದರೆ ಅವರ ದೊಡ್ಡ ಮಗಳನ್ನು ಬಿಟ್ಟು ಚಿಕ್ಕ ಮಗಳನ್ನು ಮದುವೆಯಾಗೋಣ ಅಂತ ಡಿಸೈಡ್ ಮಾಡಿದ್ದು ನಾನು. ಈಗಲೂ ಬೇಡ ಅಂದ್ರೆ ಹೇಳು. ಮಾವನ ಹತ್ತಿರ ನಿಮ್ಮ ಇಬ್ಬರು ಹೆಣ್ಣು ಮಕ್ಕಳು ನನಗೆ ಇಷ್ಟವಾಗಲಿಲ್ಲ, ಬೇರೆಯವರನ್ನು ನೋಡಿ ಅಂತ ನಾನೇ ಹೇಳ್ತೀನಿ. ನನಗೇನು ಭಯವಿಲ್ಲ. ನಿಮ್ಮಪ್ಪ ಸಿಂಹ ಆದರೆ ನಾನು ಹುಲಿ, ಗೊತ್ತಾ ಅಂತಾನೆ. ಗೊತ್ತು, ಹುಲಿಯಲ್ಲ ಇಲಿ ಅಂತ. ಮೊದಲು ಇಲ್ಲಿ ಮಾಡಬೇಕಾದ ಕಡೆ ಗಮನ ಕೊಡು. ಹರಟೆ ಹೊಡಿತಾ ನಿಲ್ಲಬೇಡ ಅಂತ ಚೆಲ್ಲಿದ್ದ ವಸ್ತುಗಳನ್ನು ಆಯಲು ಹೋದರೆ ಎಷ್ಟು ಜಾಣೆಯಾಗಿ ಉತ್ತರ ಕೊಡ್ತೀಯ ನೋಡು. ನನಗೆ ಇಷ್ಟವಿಲ್ಲ ಅಂತ ಮಾತ್ರ ಹೇಳಲ್ಲ, ಉಳಿದೆಲ್ಲವನ್ನು ಮಾತಾಡ್ತೀಯಾ ಅಂತ ನಗುತ್ತಾ ಮತ್ತೆ ಹುಡುಕಲು ಶುರು ಮಾಡ್ತಾರೆ. ಮನಸ್ವಿ ಜಾಹ್ನವಿ ರಾಮ್ನ ಫೋಟೋವನ್ನು ನೋಡುತ್ತಾ ಕುಳಿತಿದ್ದಾಳೆ. ಆ ಫೋಟೋ ನೋಡುತ್ತಾ ಅವಳಿಗೆ ಸಂತೋಷವಾಗ್ತಾ ಇದೆಯೋ ಸಂಕಟವಾಗ್ತಾ ಇದೆಯೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಫೋಟೋವನ್ನು ಮಾತ್ರ ಕೆಳಗೆ ಇಡಲು ಮನಸ್ಸಾಗುತ್ತಿಲ್ಲ. ಆ ಬಾಕ್ಸಿನಲ್ಲೇ ಇನ್ನೊಂದೆರಡು ಚಿಕ್ಕ ಆಲ್ಬಮ್ಗಳು ಸಿಕ್ಕಾಗ ಮನ್ವಂತ್ ಅದನ್ನು ಶರ್ಟಿನ ಒಳಗೆ ಹಾಕಿಕೊಂಡು, ಬನ್ನಿ ಆ ಮನೆಗೆ ಹೋಗಿ ಮಾತನಾಡೋಣ, ಇದೆಲ್ಲ ಎಲ್ಲಿತ್ತೋ ಅಲ್ಲೇ ಇಟ್ಟು ಬಿಡಿ ಅಂತಾನೆ. ಎಲ್ಲರೂ ಎತ್ತಿಟ್ಟು ಮನಸ್ವಿಯ ಕೈನಲ್ಲಿನ ಫೋಟೋವನ್ನು ಎತ್ತಿಡಲು ಹೋದಾಗ, ಬೇಡ ವಿಸ್ಮಯ, ಯಾಕೋ ಈ ಫೋಟೋ ನನಗೆ ತುಂಬಾ ಇಷ್ಟವಾಯ್ತು, ನೋಡ್ತಾ ಇದ್ರೆ ನೋಡ್ತಾನೇ ಇರಬೇಕು ಅನಿಸುತ್ತೆ, ಇದನ್ನು ಆ ಮನೆಗೆ ತೆಗೆದುಕೊಂಡು ಹೋಗೋಣವಾ ಅಂದಾಗ ಎಲ್ಲರೂ ಮುಖ ನೋಡಿಕೊಳ್ತಾರೆ. ತಗೊಂಡು ಹೋಗೋಣ ಬಿಡು ಅಕ್ಕ, ಅದೇನೋ ದೊಡ್ಡ ವಿಷಯನ ಅಂತ ಆ ಫೋಟೋವನ್ನು ಒಂದು ಬ್ಯಾಗಿಗೆ ಹಾಕಿದರೆ ಮನಸ್ವಿ ಜಾಹ್ನವಿಯ ಬಟ್ಟೆಗಳನ್ನು ಒಂದು ಬ್ಯಾಗಿನಲ್ಲಿ ತುಂಬಿಕೊಳ್ತಾರೆ. ಎಲ್ಲರೂ ಮನಸ್ವಿ ಏನು ಮಾಡ್ತಾ ಇದ್ದಾಳೆ ಅಂತ ನೋಡುತ್ತಿದ್ದಾರೆ. ಯಾಕೆ ಮನಸ್ವಿ ಅಕ್ಕ, ಈ ಬಟ್ಟೆಗಳು ನಿನ್ನದೇ ಹೊಸ ಬಟ್ಟೆಗಳು ಬೇಕಾದಷ್ಟಿವೆ ಅಲ್ಲ ಅಂತ ತೇಜಸ್ವಿ ಕೇಳಿದರೆ, ಯಾಕೋ ಈ ಬಟ್ಟೆಗಳನ್ನು ಹಾಕಿಕೊಳ್ಳಬೇಕು ಅಂತ ಅನ್ನಿಸ್ತಾ ಇದೆ, ಅದಕ್ಕೆ ತೆಗೆದುಕೊಂಡೆ. ಯಾರು ಏನು ಅನ್ನಲ್ಲ ಅಲ್ವಾ ಅಂತ ಅನುಮಾನದಿಂದ ಕೇಳಿದಾಗ, ಯಾರು ಏನು ಅಂತಾರೆ, ನೀವು ಇದನ್ನೆಲ್ಲ ಹಾಕಿದ್ರೆ ಇನ್ನೂ ಖುಷಿ ಪಡ್ತಾರೆ. ಆಗಲೇ ನೋಡಿದ್ರಲ್ಲ ಪಪ್ಪ ಹೇಗೆ ಪ್ರೀತಿಯಿಂದ ಮಾತನಾಡಿದ್ರು ಅಂತ. ನಿಮಗೆ ಯಾವುದು ಇಷ್ಟವೋ ಅದನ್ನೆಲ್ಲ ತಗೊಳ್ಳಿ, ಒಂದಲ್ಲ 3 ಬ್ಯಾಗ್ಗಳಾದರೂ ನಾವು ತಗೊಂಡು ಬರ್ತೀವಿ ಅಂತ ತೇಜಸ್ ಅಂತಾನೆ. ಅಷ್ಟು ಅಂದಿದ್ದೇ ತಡ ವಿಸ್ಮಯ ಮತ್ತು ತೇಜಸ್ವಿ 3 ಬ್ಯಾಗ್ಗಳ ಬಟ್ಟೆಗಳನ್ನು ತುಂಬಿಸಿಯೇ ಬಿಟ್ರು. ಹಾಗೆ ನಮ್ಮ ಬಟ್ಟೆಗಳನ್ನು ಪ್ಯಾಕ್ ಮಾಡಿಕೊಳ್ಳಬೇಕು. 10 ನಿಮಿಷದಲ್ಲಿ ಎಲ್ಲರೂ ಕಾರಿನ ಹತ್ತಿರ ಬನ್ನಿ ಅಂತ ಹೇಳಿ ಅವರವರ ರೂಮಿಗೆ ಹೋಗ್ತಾರೆ. ಎಲ್ಲರೂ ವಿಕ್ಕಿಯವರು ಆಫೀಸಿನಿಂದ ಮನೆಗೆ ಬರುವಷ್ಟರಲ್ಲಿ ಹಳೆಯ ಮನೆಗೆ ಬಂದಿದ್ದಾರೆ. ಚಿರು ಅಪ್ಪ ಅಮ್ಮನ ಜೊತೆ ಮೊಬೈಲಿನಲ್ಲಿ ಮಾತಾಡ್ತಾ ಇದ್ದಾನೆ. ಅವರಪ್ಪ ಎಷ್ಟು ದಿನವಾದರೂ ಪರವಾಗಿಲ್ಲ, ಮನಸ್ವಿಯ ಮನಸ್ಸು ನೋಯಿಸದೆ ಅವಳನ್ನು ಕರೆದುಕೊಂಡು ಬಾ, ಅಲ್ಲಿಯವರೆಗೂ ಆಫೀಸಿನ ಬಗ್ಗೆ ಯೋಚಿಸಲೇಬೇಡಿ ಅಂತ ಹೇಳ್ತಾರೆ. ಆಯುಷ್ ಪರಿ ಗಜ ಮೂವರು ಮುಂದೆ ಏನು ಮಾಡಬೇಕು ಅಂತ ತಲೆ ಕೆಡಿಸಿಕೊಂಡು ಕುಳಿತಿದ್ದಾರೆ. ಮೇಸ್ತ್ರಿ ದೊಡ್ಡ ಮನೆಯ ಮುಂದೆ ಹಾದು ಹೋಗುವಾಗ 4-5 ಕಾರುಗಳು ಅಲ್ಲಿರುವುದನ್ನು ನೋಡಿ ಈ ಮನೆಗೆ ಯಾರು ಬಂದಿದ್ದಾರೆ ಅಂತ ಅವನ ಹಳೆಯ TVS ಗಾಡಿಯನ್ನು ಸೈಡಿಗೆ ನಿಲ್ಲಿಸಿ ನೋಡ್ತಾ ಇದ್ದಾನೆ. ಮನಸ್ವಿ ಬಾಲ್ಕನಿಯಲ್ಲಿ ನಿಂತು ಮರದ ಕಡೆ ನೋಡುತ್ತಿದ್ದರೆ ತೇಜಸ್ವಿ ಮತ್ತು ವಿಸ್ಮಯ ಇಬ್ಬರು ಏನೋ ಮಾತನಾಡುತ್ತಿದ್ದಾರೆ. ಓ, ಇವರೆಲ್ಲ ಬಂದಿದ್ದಾರಾ? ಇವರೆಲ್ಲ ಆ ದೊಡ್ಡ ಬಂಗಲೆಯಲ್ಲಿ ಇರುವುದು ಬಿಟ್ಟು ಇಲ್ಲಿಗ್ಯಾಕೆ ಬಂದ್ರು ಅಂತ ನೋಡ್ತಾ ಇದ್ದವನು, ಅಯ್ಯೋ ನನ್ನ ತಲೆಗಿಷ್ಟು, ಈ ವಿಷಯವನ್ನು ನಮ್ಮ ಯಜಮಾನ್ರಿಗೆ ಹೇಳಲೇ ಇಲ್ವಲ್ಲ ಅಂತ ತನ್ನ ಹಳೆಯ ಮೊಬೈಲ್ ಅನ್ನು ಕೈಗೆತ್ತಿಕೊಳ್ತಾನೆ. ಮಧು ತಲೆ ಕೆಡಿಸಿಕೊಂಡು ಕುಳಿತಿದ್ದಾನೆ. ಈಗೇನು ಮಾಡೋದು? ಮನಸ್ವಿ ಆ ಮನೆಯನ್ನು ಸೇರಿಬಿಟ್ಲು. ಆದರೆ ವಿಷಯ ಎಷ್ಟು ದಿನ ಅಂತ ಮುಚ್ಚಿಡ್ತಾಳೆ? ಏನಾದರೂ ಬಾಯಿ ಬಿಟ್ಟರೆ ಅಂತ ಪೆಗ್ ಮೇಲೆ ಪೆಗ್ ಹಾಕಿಕೊಳ್ತಾ ಇದ್ದಾನೆ.
ಅರವಿಂದ್ ಬಂದು ಮಧುವಿನ ಪಕ್ಕದಲ್ಲಿ ಕೂತು, ಏನು ಚಿಕ್ಕಪ್ಪ, ತುಂಬಾ ತಲೆಕೆಡಿಸಿಕೊಂಡಿರುವ ಹಾಗಿದೆ, ಏನು ಅಂತ ಹೇಳಿ ಅಂತ ಕೇಳುವಾಗಲೇ ಮಧುವಿನ ಮೊಬೈಲ್ ರಿಂಗ್ ಆಗಿದೆ. ನಂಬರ್ ನೋಡುತ್ತಲೇ ಆನ್ ಮಾಡಿ ಕಿವಿಗಿಟ್ಟುಕೊಂಡ ಮಧು ಏನು ವಿಷಯ ಅಂತ ಕೇಳ್ತಾನೆ. ಯಜಮಾನ್ರೆ ನಮಸ್ಕಾರ. ಅದು ವಿಷಯ ಏನಂದ್ರೆ ಜಾಹ್ನವಿ ಅಮ್ಮನವರು ಇದೇ ಹಳೆಯ ಬಂಗಲೆಗೆ ಬಂದಿದ್ದಾರೆ ಅಂತ ಹೇಳೋಣ ಅಂತ ಮಾಡಿದ್ದು ಅಂತಾನೆ. ಏನು, ಅವಳು ಆ ಹಳೆಯ ಮನೆಗೆ ಬಂದಿದ್ದಾಳೆ, ಏನಕ್ಕೆ ಅಂತ ಕೇಳಿದಾಗ, ನನಗೇನು ಗೊತ್ತು ಯಜಮಾನ್ರೆ, ಅವರನ್ನು ಆ ಮನೆಯಲ್ಲಿ ನೋಡ್ದೆ ಅಷ್ಟೇ, ಅದಕ್ಕೆ ನಿಮಗೆ ಹೇಳಿದ್ದು ಅಂದಾಗ, ಆಯ್ತು ನಾನು ಮತ್ತೆ ನಿನಗೆ ಫೋನ್ ಮಾಡ್ತೀನಿ ಅಂತಾನೆ. ಅರವಿಂದ್, ಇನ್ನೂ ನಮಗೆ ಟೈಮ್ ಇಲ್ಲ, ನೀನು ಆ ಊರಿಗೆ ಹೋಗಬೇಕು, ಹೇಗಾದರೂ ಮಾಡಿ ಮನಸ್ವಿಯನ್ನು ಪ್ರೀತಿಸಬೇಕು. ಆ ವಿಕ್ರಮ್ ಅಂದುಕೊಂಡ ಹಾಗೆ ಅವರ ಅಕ್ಕನ ಮಗಳ ಜೊತೆ ಮದುವೆ ನಡೆಯಬಾರದು. ಅವಳೇನಾದರೂ ನಿನ್ನನ್ನು ಒಪ್ಪಲಿಲ್ಲ ಅನ್ಕೋ, ಅವಳನ್ನು ಕಿಡ್ನಾಪ್ ಮಾಡಿಕೊಂಡು ಬಾ, ಮುಂದಿನದನ್ನು ನಾನು ನೋಡಿಕೊಳ್ತೀನಿ ಅಂತ ಮಧು ಅಂತಾನೆ. ಮನಸ್ವಿಯ ವಿಷಯ ಹೇಳುತ್ತಿದ್ದಂತೆ ಅರವಿಂದ್ನ ಮುಖ ಅರಳಿದೆ. ಹ್ಞೂ ಚಿಕ್ಕಪ್ಪ, ಆ ಮನಸ್ವಿ ನನ್ನನ್ನೇ ಲವ್ ಮಾಡಬೇಕು, ಹಾಗೆ ಮಾಡ್ತೀನಿ, ನಾನು ನಾಳೆಯೇ ಆ ಊರಿಗೆ ಹೋಗ್ತೀನಿ, ನಾನು ಇರೋದಕ್ಕೆ ವ್ಯವಸ್ಥೆ ಮಾಡಿ ಅಂತ ಹೇಳಿ ಹೋಗ್ತಾನೆ. ನೀನೇನು ಯೋಚನೆ ಮಾಡಬೇಡ, ಎಲ್ಲ ವ್ಯವಸ್ಥೆ ಆಗಿರುತ್ತೆ, ಹೋಗಿ ನಿನ್ನ ಪ್ಯಾಕಿಂಗ್ ಮಾಡ್ಕೋ ಅಂತಾನೆ ಮಧು. ಮಧುವಿನ ಜೊತೆ ಮಾತಾಡಲು ಬಂದಿದ್ದ ರಾಜಶೇಖರ್ ಈ ವಿಷಯವನ್ನು ಕೇಳಿ ಬೇಜಾರಿನಲ್ಲೇ ವಾಪಸ್ ಹೋಗ್ತಾರೆ. ಮಧುಗೆ ಅರವಿಂದ್ ಮನಸ್ವಿಗೆ ಹಿಂಸೆ ಕೊಟ್ಟಿದ್ದಾನೆ ಅಂತ ತಿಳಿದಿದ್ದರೆ ಅಲ್ಲಿಗೆ ಕಳುಹಿಸಲು ಒಪ್ಪುತ್ತಿರಲಿಲ್ಲವೇನೋ. ಕೆಟ್ಟ ಕಾಲ ಶುರುವಾದಾಗ ಅತಿ ಬುದ್ಧಿವಂತಿಕೆ ಶುರುವಾಗುತ್ತೆ, ಹಾಗೆಯೇ ಇವರಿಗೂ ಈಗ ಶುರುವಾಗಿದೆ. ಮನಸ್ವಿ ತನ್ನ ಮೇಲಿನ ರೂಮ್ನಲ್ಲಿ ಕುಳಿತು ಆ ಮನೆಯಿಂದ ತಂದ ಫೋಟೋಗಳನ್ನು ತಿರುವುತ್ತಾ ಕುಳಿತಿದ್ದರೆ ಚಿರು ಮನೆಯಿಂದ ಅಷ್ಟು ದೂರ ನಡೆಯುತ್ತಾ ಅಕ್ಕ ಭಾವನ ಜೊತೆ ಮಾತನಾಡುತ್ತಿದ್ದಾನೆ. ಉಳಿದವರೆಲ್ಲ ಒಂದು ಕಡೆ ಸೇರಿ ಇವತ್ತು ಮನೆಯಲ್ಲಿ ಸಿಕ್ಕ ಫೋಟೋಗಳನ್ನು, ಆಲ್ಬಮ್ನಲ್ಲಿ ಸಿಕ್ಕ ಫೋಟೋಗಳ ಬಗ್ಗೆ ಮಾತನಾಡುತ್ತಿದ್ದಾರೆ. ಜಾಹ್ನವಿಯವರು ತುಂಬಾ ಧೈರ್ಯವಾಗಿದ್ದರು ಅಂತ ಫೋಟೋ ನೋಡಿದರೆ ಹೇಳಬಹುದು. ಕೆಲವೊಂದು ಫೋಟೋನಲ್ಲಿ ರಾಮ್ನವರು ಇದ್ದಾರೆ, ಆದರೆ ಆಗ ಅವರು ಇದ್ದುದಕ್ಕೂ ಈಗಲೂ ಇರುವುದಕ್ಕೂ ಚೇಂಜ್ ಇದ್ದಾರೆ. ಅವರ ಹೈಟ್ ವೇಟ್ ಎಲ್ಲ ಒಂದೇ ರೀತಿ ಇದೆ. ತುಂಬಾ ಗಮನಿಸಿದರೆ ಮಾತ್ರ ರಾಮ್ ಅಂತ ಗೊತ್ತಾಗೋದು. ಅದಕ್ಕೆ ಈ ಊರಿನವರಿಗೆ ಅವರು ರಾಮ್ ಅಂತ ಗುರುತು ಹಿಡಿಯಲು ಆಗಲಿಲ್ಲ. ಈಗ ನಾವು ಮಾಡಲೇಬೇಕಾಗಿರುವ ಮೊದಲ ಕೆಲಸ ಅಂದ್ರೆ ಚಿರು ಮನಸ್ವಿಯನ್ನು ಒಂದು ಮಾಡೋದು. ಇಬ್ಬರಂದು ಒಂದು ಮಾಡಿದರೆ ಮುಂದಿನ ಕೆಲಸವನ್ನು ಸುಲಭ ಮಾಡಬಹುದು. ಆದರೆ ಹೇಗೆ ಒಂದು ಮಾಡೋದು ಅನ್ನೋದನ್ನು ಯೋಚಿಸಿ. ಯಾಕೆ ಅಂದ್ರೆ ಬೇರೆಯವರಿಗೆ ಮತ್ತೊಂದು ಕೆಲಸ ಮಾಡೋದಕ್ಕೆ ನಾವು ಟೈಮ್ ಕೊಡಬಾರದು. ಜೊತೆಗೆ ವಿಕ್ರಮ್ ಮಾವನಿಗೆ ಅನುಮಾನ ಬಂತು ಅಂದ್ರೆ ಇನ್ನು ಕಷ್ಟ ಅಂತ ಜಿತೇಂದ್ರ ಅಂತಾರೆ. ಹೌದು, ನೀವು ಹೇಳೋದು ಸರಿ ಭಾವ, ಆದರೆ ಇಬ್ಬರು ಹಾವು ಮುಂಗಸಿ ತರ ಆಡ್ತಾ ಇದ್ದಾರೆ. ಇಬ್ಬರನ್ನು ಒಂದೆಡೆ ಸೇರಿಸುವುದು ಸುಲಭ ಅಲ್ಲ ಅಂತ ತೇಜಸ್ ಅಂತಾನೆ. ಆಗದೆ ಇರುವುದನ್ನು ಮಾಡಿದರೆ ತಾನೇ ನಮ್ಮನ್ನು ಎಲ್ಲರೂ ಮೆಚ್ಚುವುದು ಅಂತ ಮನ್ವಂತ್ ಅಂದಾಗ, ಬರೀ ಮಾತಾಡ್ತಾನೆ ಇರ್ತೀಯಾ ಇಲ್ಲ ಏನಾದ್ರೂ ಪ್ಲಾನ್ ಮಾಡ್ತೀರಾ ಅಂತ ವಿಸ್ಮಯ ಕೇಳ್ತಾಳೆ. ಎಲ್ಲರೂ ಈಗ ಯೋಚಿಸುತ್ತಲೇ ಇರುವಾಗ ಆಯುಷ್, ನನಗೆ ಒಂದು ಪ್ಲಾನ್ ಸಿಕ್ಕಿತ್ತು, ಆದರೆ ಮಾಡೋದು ಕಷ್ಟ ಅಂತಾನೆ. ಮೊದಲು ಏನು ಪ್ಲಾನ್ ಅಂತ ಹೇಳಿ, ಕಷ್ಟನಾ ಈಸಿನಾ ಅಂತ ಆಮೇಲೆ ಯೋಚನೆ ಮಾಡೋಣ ಅಂತ ಗಜ ಅಂತಾನೆ. ಹಾಗಾದರೆ ಕೇಳಿಸಿಕೊಳ್ಳಿ ಎಲ್ಲರೂ ಅಂತ ಮೆಲ್ಲಗೆ ಪ್ಲಾನ್ ಹೇಳಲು ಶುರು ಮಾಡ್ತಾನೆ. ವಾವ್, ಸೂಪರ್ ಪ್ಲಾನ್, ನಮಗೇಕೆ ಇದು ಹೊಳೆಯಲೇ ಇಲ್ಲ, ಕಷ್ಟವೇ ಆದರೂ ಇದನ್ನೇ ಮಾಡೋಣ ಅಂತ ಅಂದು ಯಾರ್ಯಾರು ಏನೇನು ಕೆಲಸ ಮಾಡಬೇಕು ಅಂತ ಪ್ಲಾನಿಂಗ್ ಮಾಡ್ತಾ ಇದ್ದಾರೆ. ಚಿರು ಮಾತನಾಡುತ್ತಾ ಅಷ್ಟು ದೂರ ಬಂದವನು ಎಲ್ಲಿಗೆ ಬಂದಿದ್ದೀನಿ ಅಂತ ತಿಳಿಯದೆ ಓಡಾಡುತ್ತಿದ್ದಾನೆ. ರಾಮ್ನ ಅಮ್ಮ ಮಗನನ್ನು ಹುಡುಕುತ್ತಾ ಬಂದವರು ಮಾತಾಡುತ್ತಾ ಓಡಾಡುತ್ತಿರುವ ಮಗನನ್ನು ನೋಡಿ ಅಲ್ಲೇ ನಿಲ್ತಾರೆ. ಚಿರು ಮಾತು ಮುಗಿಸಿ ಇನ್ನೇನು ಹೊರಡಬೇಕೆಂದಾಗ, ರಾಮ ಬೆಳಗಿನಿಂದ ತಿಂಡಿ ತಿನ್ನದೆ ಓಡಾಡ್ತಾ ಇದ್ದೀಯಲ್ಲಪ್ಪ, ನಾನು ನೀನು ಬರ್ತೀಯ ಅಂತ ಕಾದು ಸಾಕಾದೆ. ಬಿಸಿ ಬಿಸಿಯಾಗಿ ಅಡಿಗೆ ಮಾಡಿದ್ದೀನಿ, ಬಾ ಊಟ ಮಾಡುವಂತೆ ಅಂತಾರೆ. ಚಿರು ಹಿಂದೆ ತಿರುಗಿ ನೋಡುತ್ತಾ, ನನ್ನನ್ನು ಕರೆದ್ರ ನೀವು ಅಂತಾನೆ. ಹ್ಞೂ ರಾಮ, ನಿನ್ನನ್ನೇ, ಬೆಳಗ್ಗೆಯಿಂದ ನೀನು ಏನೂ ತಿಂದಿಲ್ಲ ಅಂತ ನಾನು ಕೂಡ ತಿನ್ನದೆ ಕಾಯ್ತಾ ಇದ್ದೆ. ಆದರೆ ಈಗ ವಯಸ್ಸಾಯ್ತಲ್ಲ, ನನಗೆ ಮುಂಚಿನ ತರ ಶಕ್ತಿ ಇಲ್ಲ, ಬಾರಪ್ಪ ಊಟ ಮಾಡು ಅಂತಾರೆ. ಅಯ್ಯೋ ಪಾಪ, ಇವರ ಮಗ ಯಾರೋ ಏನೋ ನನ್ನನ್ನು ನೋಡಿ ಅವರ ಮಗ ಅಂದುಕೊಂಡಿದ್ದಾರೆ ಅಂತ
ಚಿರು ಅವರ ಹತ್ತಿರ ಹೋಗಿ, ಅಮ್ಮ, ನಿಮ್ಮ ಮಗ ಯಾರು ಅಂತ ನನಗೆ ಗೊತ್ತಿಲ್ಲ. ನೀವು ಕನ್ಫ್ಯೂಸ್ ಮಾಡಿಕೊಂಡಿದ್ದೀರಾ. ನಿಮ್ಮ ಮಗ ಎಲ್ಲಿದ್ದಾನೆ ಅಂತ ಹೇಳಿ, ನಾನು ಕರೆದುಕೊಂಡು ಬರ್ತೀನಿ ಅಂತಾನೆ. ಆ ತಾಯಿಯ ಕಣ್ಣಲ್ಲಿ ಚಿರು ಆಡಿದ ಮಾತಿಗೆ ಆಗಲೇ ಕಣ್ಣಲ್ಲಿ ನೀರು ತುಂಬಿದೆ. ಯಾಕಪ್ಪ ರಾಮ, ತಮಾಷೆ ಮಾಡ್ತಾ ಇದ್ದೀಯಾ? ನಾನೇನಾದರೂ ತಪ್ಪು ಮಾಡದ್ನ? ನಿನಗೆ ಬೇಜಾರಾಯ್ತಾ? ಇಲ್ಲ ಅಂತ ಚಿರುವಿನ ಹಣೆ ಮುಟ್ಟಿ ನೋಡಿ, ಹುಷಾರಾಗಿ ಇದ್ಯಾ ತಾನೆ ಅಂತ ಕೇಳುತ್ತಾ ಕೆನ್ನೆಯನ್ನು ಸವರಿದಾಗ ಚಿರುಗೆ ಮಾತೆಲ್ಲ ಗಂಟಲಲ್ಲೇ ಉಳಿಯುತ್ತೆ. ಬಾರಪ್ಪ, ಊಟ ಮಾಡು. ಇನ್ಮೇಲೆ ಹೇಳದೆ ಕೇಳದೆ ಎದ್ದು ಹೋಗಬೇಡ. ಹೇಳಿ ಹೋಗು, ಆಯ್ತಾ? ನೀನು ಬರುವವರೆಗೂ ನಾನು ಹೀಗೆ ಆತಂಕದಲ್ಲೇ ಕಾಯ್ತಾ ಇರ್ತೀನಿ ಅಂತ ಹೇಳುತ್ತಾ ಅವನ ಕೈ ಹಿಡಿದು ಹೆಜ್ಜೆ ಹಾಕುತ್ತಿದ್ದರೆ ಹಸುವಿನ ಹಿಂದೆ ಕರು ಹೋದಂತೆ ಚಿರು ಆ ತಾಯಿಯ ಹಿಂದೆ ಹೋಗ್ತಾ ಇದ್ದಾನೆ. ಚಿರು ಆ ಮನೆಗೆ ಹೋಗಿ ಕುಳಿತರೆ ಅವರು ತಟ್ಟೆಗೆ ಊಟ ಬಡಿಸಿಕೊಂಡು ಕೊಡ್ತಾರೆ. ನೀವು ಊಟ ಮಾಡಿಲ್ಲ ತಾನೆ, ನೀವು ಊಟ ತಗೊಂಡು ಬನ್ನಿ, ಜೊತೆಯಲ್ಲೇ ಮಾಡೋಣ ಅಂದಾಗ, ಆಯ್ತು ತರ್ತೀನಿ, ನೀನು ತಿಂತಾ ಇರು ಅಂತ ಒಳಗೆ ಹೋದರೆ ಪಾಪ ಇವರನ್ನು ನೋಡಿದ್ರೆ ಅಯ್ಯೋ ಅನಿಸುತ್ತೆ. ಇವರ ಮಗ ಬರುವವರೆಗೂ ನಾನೇ ಇವರನ್ನು ಸಮಾಧಾನ ಮಾಡಬೇಕು ಅಂತ ಅಂದುಕೊಳ್ತಾನೆ. ಅವರು ಊಟದ ತಟ್ಟೆಯೊಂದಿಗೆ ಬಂದು ಕೂತಾಗ ಅಮ್ಮ ಅಂತ ಚಿರು ಕರೀತಾನೆ. ಏನು ಬೇಕು ಮಗ ಅಂತ ಅಮ್ಮ ಕೇಳಿದರೆ, ನಿಮ್ಮನ್ನು ಒಂದು ಮಾತು ಕೇಳ್ತೀನಿ, ನಡೆಸಿಕೊಡ್ತೀರಾ ಅಂತಾನೆ. ನಿನಗಾಗೆ ಈ ಜೀವ ಬದುಕಿರೋದು, ನಿನಗೆ ಇಲ್ಲ ಅಂತೀನ? ಅದೇನು ಹೇಳು ಮಗ ಅಂತಾರೆ. ಅಮ್ಮ, ನನಗೆ ಈ ಊರಿನಲ್ಲಿ ಸ್ವಲ್ಪ ಕೆಲಸ ಇದೆ, ಅದಕ್ಕೆ ನಾನು ಓಡಾಡ್ತಾ ಇರ್ತೀನಿ. ನೀವು ನನಗಾಗಿ ಕಾಯುತ್ತಾ ಕೂರಬೇಡಿ. ನೀವು ನಿಮ್ಮ ಪಾಡಿಗೆ ಊಟ ಮಾಡಿ ವಿಶ್ರಾಂತಿ ತೆಗೆದುಕೊಳ್ಳಿ. ನಾನು ಬಂದಾಗ ನಾನೇ ಊಟ ಬಡಿಸಿಕೊಂಡು ತಿಂತೀನಿ. ನಾನು ಬರುವವರೆಗೂ ಹಸಿವಿನಿಂದ ಕಾಯಲ್ಲ ಅಂತ ಮಾತು ಕೊಡಿ ಅಂತ ಕೇಳ್ತಾನೆ. ಊಟ ಮಾಡದೆ ಮಾಡುವಂಥ ಕೆಲಸ ಏನಪ್ಪ? ಇಷ್ಟು ವರ್ಷ ನೀನು ಬರ್ತೀಯಾ ಅಂತ ಕಾಯುತ್ತಲೇ ಒಂದು ಹೊತ್ತು ತಿಂದರೆ ತಿಂದೆ, ಇಲ್ಲ ಅಂದರೆ ಇಲ್ಲ ಹಾಗಿದ್ದೆ. ಆದರೆ ನೀನು ಬಂದ ಮೇಲೆ ನಾನಿನ್ನು ಬದುಕಬೇಕು ಅಂತ ಆಸೆ ಬಂದಿದೆ ಮಗ. ಆಯ್ತು, ನೀನು ಹೇಳಿದ ಹಾಗೆ ಆಗಲಿ. ನಾನು ಊಟ ಮಾಡ್ತೀನಿ, ಆದರೆ ನೀನು ಬಂದು ಹೋಗಲೇಬೇಕು. ಇಲ್ಲ ಅಂದರೆ ನಾನು ಊಟ ಬಿಡ್ತೀನಿ ಅಂತಾರೆ. ಇಲ್ಲಮ್ಮ, ಈ ಊರಿನಲ್ಲಿ ಇರುವವರೆಗೂ ಪ್ರತಿದಿನ ಬಂದು ಹೋಗ್ತೀನಿ. ನನಗೆ ಹಸಿವಾಗಿದ್ದರೆ ಇಲ್ಲೇ ಬಂದು ಊಟ ಮಾಡ್ತೀನಿ. ಇಷ್ಟು ರುಚಿಯಾದ ಊಟವನ್ನು ಯಾರು ಬಿಡ್ತಾರೆ ಹೇಳಮ್ಮ ಅಂದಾಗ ಆ ತಾಯಿಗೂ ಸಮಾಧಾನವಾಗುತ್ತೆ. ಚಿರು ನಾಚಿಕೊಳ್ಳದೆ ಹೊಟ್ಟೆ ತುಂಬ ಊಟ ಮಾಡ್ತಾನೆ. ಅಮ್ಮ, ಇನ್ಮೇಲೆ ನೀವು ಕೆಲಸಕ್ಕೆ ಹೋಗಬೇಡಿ, ನಿಮ್ಮ ಜವಾಬ್ದಾರಿ ನನ್ನದು. ನನ್ನನ್ನು ಮಗ ಅಂತ ಹೇಳಿದ ಮೇಲೆ ನಾನೇ ತಾನೇ ನಿಮ್ಮನ್ನು ನೋಡಿಕೊಳ್ಳಬೇಕು ಅಂತ ಹೇಳುತ್ತಾ ನನಗಾಗಿ ಫ್ರೆಂಡ್ಸ್ ಎಲ್ಲರೂ ಕಾಯ್ತಾ ಇರ್ತಾರೆ. ನಾನು ಅವರ ಜೊತೆಯೇ ಇರ್ತೀನಿ, ನೀವು ಆರಾಮವಾಗಿ ಮಲಗಿ ಅಂತ ಹೇಳಿ ಅಲ್ಲಿಂದ ದೊಡ್ಡ ಮನೆಗೆ ನಡೆದುಕೊಂಡು ಬರ್ತಾನೆ. ಇದಿಷ್ಟು ಇವತ್ತಿನ ಸಂಚಿಕೆಯಾಗಿದೆ. ಮುಂದಿನ ಸಂಚಿಕೆಯಲ್ಲಿ ಇನ್ನು ಏನೆಲ್ಲ ಆಗತ್ತೆ ಅಂತ ನೋಡೋಣ. ಧನ್ಯವಾದಗಳು.